ಮನಿ ಎನರ್ಜಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಎನರ್ಜಿ ಕೋಚ್, ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಈ ದಿನ ನಿಮಗಾಗಿ ತುಂಬ ಅದ್ಭುತವಾದ ವಿಡಿಯೋನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಇದುವರೆಗೂ ಯಾರಾದರೆ ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ಸ್ ಮಾಡಿಲ್ಲ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ವಿಡಿಯೋಸ್ನ, ಆದಷ್ಟು ಲೈಕ್ ಮಾಡಿ ವಿಡಿಯೋಸ್ನ. ಯಾಕೆಂದರೆ ಈ ವಿಡಿಯೋಸ್ ಅದ್ಭುತವಾದ ಒಂದು ಸಬ್ಜೆಕ್ಟ್ ಇದು. ಈ ಸಬ್ಜೆಕ್ಟ್ ನನ್ನ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಸೇರಬೇಕು, ಇದರಿಂದ ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಕೋಬೇಕು, ಅವರು ಸಹ ಅವರ ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಆರೋಗ್ಯ, ಕೀರ್ತಿ, ಪ್ರತಿಷ್ಠೆ, ಹೆಸರು ಎಲ್ಲವನ್ನು ಪಡಿಬೇಕು. ಸೊ ಅದು ನಿಮ್ಮಿಂದ ಮಾತ್ರನೇ ಸಾಧ್ಯ. ಅದಕ್ಕೆ ನಿಮಗೆ ಪ್ರತಿ ಸಾರಿ ಇದನ್ನು ನಿಮಗೆ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ವಿಡಿಯೋಸ್ನ. ಆದಷ್ಟು ನಾನು ಒಂದು ಅಂದಾಜು ಪ್ರಕಾರ ನೀವು ತುಂಬ ಜನ ನೋಡ್ತಾ ಇದ್ದಾರೆ ನಮ್ಮ ಒಂದು ಚಾನಲ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ನ. ಅದರಿಂದ ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗತ್ತೆ. ಇದು ವಿಶ್ವದಲ್ಲಿ ತುಂಬ ಅದ್ಭುತವಾದ ಕ್ರಿಯೆ ಇದು. ಏಕೆಂದರೆ ಇದು ಲಾ ಆಫ್ ಅಟ್ರಾಕ್ಷನ್ ಅನ್ನೋದೇನು, ವಿಶ್ವದ ಒಂದು ಧರ್ಮ. ಆ ಧರ್ಮವನ್ನು ಹೇಳ್ತಾ ಇರುವ ವಿಡಿಯೋಸ್ ಇದು. ಸೊ ಈ ಧರ್ಮ ಎಲ್ಲರಿಗೂ ಸೇರಿದಾಗ ಯೂನಿವರ್ಸ್ ಕೈಯಲ್ಲಿ ನೀವು ಲೈಕ್ ಆಗಿಬಿಡ್ತೀರಾ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ನಾನು ನಿಮಗೆ ಒಳ್ಳೆ ಟಿಪ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷವಾಗಿ, ಪ್ರೀತಿಯಿಂದ, ಆರೋಗ್ಯವಾಗಿ ನಿಮ್ಮ ಕುಟುಂಬಸ್ಥರು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿರಬೇಕು ಅಂತ ನೀವು ಬಯಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಫ್ರೆಂಡ್ಸ್, ನೀವು ಅಡುಗೆ ಮಾಡ್ತೀರಲ್ಲ, ಪ್ರತಿಯೊಬ್ಬರು ಹೆಂಗಸಂದ್ರೇ ಅಡುಗೆ ಮಾಡ್ತೀವಿ. ಸೊ ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮಾಡೋವಾಗ ನಿಮ್ಮ ಮೂಡ್, ನಿಮ್ಮ ಮೈಂಡ್ಸೆಟ್ ಎಲ್ಲಿದೆ? ಕೋಪದಲ್ಲಿದೆಯಾ, ಆವೇಶದಲ್ಲಿದ್ದೀರಾ, ಇಲ್ವ ಜಾಬ್ಗೆ ಹೋಗೋ ಮಹಿಳೆಯರು ಟೆನ್ಷನ್ ಆಗಿ ಎದ್ದು ಆ ಥರ ಆಗಿ ಮಾಡ್ತಾ ಇದ್ದೀರಾ? ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಅಡುಗೆ ಮಾಡುವಾಗ ಪ್ರಶಾಂತವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ, ಪೀಸ್ಫುಲ್ಲಾಗಿ ಮಾಡುವಾಗ ನೀವು ಅಫರ್ಮೇಷನ್ ಆದಷ್ಟು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಪಾಸಿಟಿವ್ ಅಫರ್ಮೇಷನ್ ನಗ್ನಗ್ತಾ ಖುಷಿಯಾಗಿ ನಾನು ಮಾಡ್ತಾ ಇರುವ ಈ ಅಡಿಗೆ ತಿಂದು ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ತುಂಬ ಸಂತೋಷವಾಗಿದ್ದಾರೆ. ನನ್ನ ಅಡುಗೆ, ನಾನು ಮಾಡಿದ ಅಡುಗೆಯನ್ನು ಎಲ್ಲರೂ ಹೊಗಳ್ತಾ ಇದ್ದಾರೆ, ತುಂಬ ಮೆಚ್ಚುಗೆ ಮಾಡ್ಕೊತಾ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಪ್ರತಿದಿನ ತುಂಬ ಜನ ನಮಗೆ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರಲ್ಲ, ಅಂದರೆ ನನ್ನ ಮಕ್ಕಳು ನಾನು ಎಷ್ಟೇ ಚೆನ್ನಾಗಿ ಮಾಡಲಿ ತಿನ್ನೋದೇ ಇಲ್ಲ, ಬಾಕ್ಸ್ ಎಲ್ಲ ಸ್ಕೂಲಿಂದ ಹಾಗೆ ಎತ್ಕೊಂಡ್ಬರ್ತಾರೆ ಅಂತ ಹೆಂಗಸರು ತುಂಬ ನೋವು ತಿಂತಾ ಇರ್ತೀರಲ್ಲ ಅಮ್ಮಂದರು. ಯಾಕೆ ಗೊತ್ತಾ? ನೀವೇ ಇಲ್ಲಿ ಅಡುಗೆ ಮಾಡೋವಾಗ ಅಫರ್ಮೇಷನ್ ಮಾಡಿರ್ತೀರಾ. ಏನಂತ? ಎಸ್, ಹೌದು, ನಾನು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅವ್ರು ತಿಂತಾರೋ ಇಲ್ವಾ? ಅದು ನಿಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಇಡೋ ಫುಡ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಬಡಿಸೋ ಅಡುಗೆ ಅಂದರೆ ಅತ್ತೆಗೆ ಆಗಲಿ, ಮಾವಾಗಲಿ, ಅಥವಾ ಕಸಿನ್ಸ್ಗಾಗಲಿ, ನಿಮ್ಮ ತಂದೆ ತಾಯಿಗಾಗಲಿ ನೀವು ಕುಕ್ ಮಾಡ್ತಾ ಇದ್ದೀರಲ್ವಾ? ಸೊ ನೀವು ಇಷ್ಟಪಡ್ತಾರೋ ಇಲ್ವೋ, ಏನಂತಾರೋ? ಕೆಲವರು ಅತ್ತೆಯರಿಗೆ ಭಯಪಡ್ತಾರೆ, ಭಯದಿಂದ ಮಾಡ್ತಾರೆ. ನಮ್ಮ ಅತ್ತೆಗೆ ಇದು ಇಷ್ಟ ಆಗುತ್ತೋ ಇಲ್ವೋ, ಏನಂತಾರೋ ಈ ಫೀಲಿಂಗ್ಸಿಂದ ನೀವು ಮಾಡ್ತೀರಲ್ಲ. ನಮ್ಮ ಸಬ್ಜೆಕ್ಟ್ ಯಾವಾಗಲೂ ನಮ್ಮ ಮೈಂಡ್ಸೆಟ್ ಆ್ಯಂಡ್ ಫೀಲಿಂಗ್ಸ್ ಮುಖ್ಯವಾಗಿ ಡಿಪೆಂಡ್ ಆಗಿರುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಈ ಎಮೋಷನ್ಸ್. ಏಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಎಮೋಷ್ನಲ್ ಮೈಂಡ್. ಯಾವಾಗ ನೀವು ಮಾಡ್ತಾ ಇರೋ ಒಂದು ಕ್ರಿಯೆಗೆ ನಿಮ್ಮ ಎಮೋಷನ್ಸ್, ಅದು ನೆಗೆಟಿವ್ ಎಮೋಷನ್ಸ್ನ ಆ್ಯಡ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ. ಪಾಸಿಟಿವ್ ಎಮೋಷನ್ಸ್ನ ಅಂದರೆ ಪ್ರೀತಿ, ಒಳ್ಳೆತನ, ಪಾಸಿಟಿವ್ ಅಫರ್ಮೇಷನ್ಸ್ ಮಾಡಿಕೊಂಡು ಆರೋಗ್ಯವಾಗಿರಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನಾನು ಮಾಡ್ತಾ ಇರುವ ಈ ಅಡುಗೆ ತಿಂದು ಎಲ್ಲರೂ ತುಂಬ ಸಂತೋಷವಾಗಿ, ಸಮೃದ್ಧಿಯಾಗಿ,
ಆರೋಗ್ಯವಾಗಿ ತುಂಬ ತುಂಬ ಆರೋಗ್ಯವಾಗಿ ಇದ್ದಾರೆ ಅಂತ ನೀವು ಪಾಸಿಟಿವ್ ಅಫರ್ಮೇಷನ್ ಮಾಡಿಕೊಂಡು ಅಡುಗೆ ಮಾಡಿ. ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಪ್ರೀತಿಸ್ತಾರೆ, ಇಷ್ಟಪಡ್ತಾರೆ, ನಿಮ್ಮ ಮಾತು ಕೇಳೋ ರೀತಿ ಅವರು ಇರ್ತಾರೆ. ಅಂದರೆ ನೀವು ಅಡುಗೆ ಮಾಡೋವಾಗ ಹೇಳ್ಕೋಬೇಕು, ನಾನು ಮಾಡ್ತಾ ಇರುವ ಈ ಅಡುಗೆ ತಿಂದವರು ಎಲ್ಲರೂ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ, ನಾನು ಏನೆಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಈ ರೀತಿ ಅಫರ್ಮೇಷನ್ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಮಕ್ಕಳು, ಕೆಲವರೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ. ಕೊಡಿ, ನಿಮ್ಮ ಮಗುಗೆ ಹಾಲು ಕೊಡ್ತಾ ಇದ್ದೀರಾ, ಜಸ್ಟ್ ಸ್ಟೇರ್ ಮಾಡ್ತಾ ಶುಗರ್ ಇದು ಮಾಡ್ತಾ ಅಥವಾ ಏನೋ ಹಾರ್ಲಿಕ್ಸು ಅದು ಇದು ಹಾಕಿ ಕೊಡ್ತೀರಲ್ಲ ಮಕ್ಕಳಿಗೆ, ಅದರಲ್ಲಿ ಸಹ ನೀವು ಈ ಥರ ಮಿಕ್ಸ್ ಮಾಡ್ತಾ ಅಫರ್ಮೇಷನ್ ಮಾಡಿ. ನನ್ನ ಮಗು ಈ ಹಾಲು ಕೊಡೋದು ನನ್ನ ಮಾತು ಕೇಳ್ತಾನೆ, ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಒಳ್ಳೆಯ ಒಂದು ಜಾಬ್ ಪಡೆದಿದ್ದಾರೆ. ದೊಡ್ಡ ಮಕ್ಕಳಾದರೆ ಜಾಬ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಜಾಬ್ ಪಡಿತಾ ಇದ್ದಾರೆ. ನಿಮಗೆ ಹೇಗೆ ಬೇಕೋ ನಿಮ್ಮ ಮಕ್ಕಳು ಆ ರೀತಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲವೂ ನಿಮ್ಮ ಕೈಯಲ್ಲಿದೆ, ನಿಮ್ಮ ಜೀವನ ಅನ್ನೋದೇ ನಿಮ್ಮ ಕೈಯಲ್ಲಿದೆ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತೀನಲ್ವ. ನೀವು ಯಾಕೆ ಪ್ರಯತ್ನಿಸ್ತಾ ಇಲ್ಲ ಹೇಳಿ? ಇದೆಲ್ಲ ತುಂಬ ಸಿಂಪಲ್ ಸ್ಟೆಪ್ಸ್ ಇದು ಗ್ರೋತ್ಗೆ. ಫಸ್ಟ್ ನಾವು ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆದರೆ ನಾವು ನಮ್ಮ ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಬದಲಾವಣೆ ಮಾಡ್ಕೋಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾವೇ ಬದಲಾವಣೆ ಆಗಿಲ್ಲ, ನಮಗೆ ಕೋಪ ಇದೆ, ನೆಗೆಟಿವ್ ಎಮೋಷನ್ಸ್ ಇದೆ, ಅಸೂಯೆ ಇದೆ, ದ್ವೇಷ ಇದೆ, ಕಿಚ್ಚಿದೆ ಒಳಗಡೆ. ಬೇರೆಯವ್ರು ನೋಡಿದ್ರೆ ಇಷ್ಟ ಆಗಲ್ಲ, ಶ್ರೀಮಂತರು ನೋಡಿದ್ರೆ ಇಷ್ಟ ಆಗೋದಿಲ್ಲ. ಮತ್ತು ನೀವು ಶ್ರೀಮಂತರಾಗಬೇಕು ಅಂದರೆ ಶ್ರೀಮಂತರನ್ನೇ ಇಷ್ಟ ಇಲ್ಲ ಅಂದರೆ ಯೂನಿವರ್ಸ್ ಏನು ತಿಳ್ಕೊಳುತ್ತೆ? ಅರೆ ಇವ್ರಿಗೆ ಶ್ರೀಮಂತರಾಗೋದೇ ಇಷ್ಟ ಇಲ್ಲ, ಮತ್ತು ನಾನು ಯಾಕೆ ಕೊಡಲಿ ಇವ್ರಿಗೆ ದುಡ್ಡು ಅಲ್ವಾ? ಸೊ ಮೊದಲು ನೀವು ಬದಲಾವಣೆ ಆಗಲೇಬೇಕು. ಆವಾಗ ನಿಮ್ಮ ಕುಟುಂಬ ಎಲ್ಲರೂ ಆರೋಗ್ಯವಾಗಿ ನಿಮ್ಮನ್ನು ಪ್ರೀತಿಸುವ ರೀತಿ ಬದಲಾವಣೆ ಆಗ್ತಾರೆ. ತುಂಬ ಸಂತೋಷವಾಗಿ ಕುಟುಂಬ ಇರುತ್ತೆ. ಸೊ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಮೊದಲು ಆ ಒಂದು ಹೆಣ್ಣು ಮನೆಯ ದೀಪ ಅಂತಾರಲ್ಲ, ಸೊ ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ಇದನ್ನೆಲ್ಲ ನೀವು ಇನ್ನೂ ಡೀಪಾಗಿ ತಿಳ್ಕೋಬೇಕು ಅಂದರೆ ತಪ್ಪದೆ ಆಗಸ್ಟ್ 4ನೇ ತಾರೀಕು ನಿಮಗೆ ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ನಡೀತಾ ಇರುತ್ತೆ. ಎವ್ರಿ ಮಂತ್ ಮನಿ ಎನರ್ಜಿ ಕ್ಲಾಸಸ್ ಅನ್ನೋ ನಡೀತಾ ಇರುತ್ತೆ. ಸೊ ದಯವಿಟ್ಟು ನೀವು ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಮ ಬದಲಾವಣೆಗಾಗಿ ನೀವು ಪ್ರಯತ್ನಿಸಿ. ನನಗಾಗಿ ಬರಬೇಡಿ, ನಿಮಗಾಗಿ ನೀವು ಉನ್ನತವಾದ ಜೀವನ ಮಟ್ಟದಲ್ಲಿ ನೀವು ಇರಬೇಕು, ಎಲ್ಲರ ಪ್ರೀತಿ ಪಡಿಬೇಕು, ಸಮೃದ್ಧಿಯಾಗಿರಬೇಕು, ಅಷ್ಟ ಐಶ್ವರ್ಯಗಳನ್ನ ಪಡಿಬೇಕು, ಆರೋಗ್ಯವಾಗಿರಬೇಕು, ಎಲ್ಲರೂ ತುಂಬ ಚೆನ್ನಾಗಿರಬೇಕು ಅಂತ ಬಯಸೋರು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ನೀವು ನಿಮ್ಮ ಜೀವನದಲ್ಲಿ ದುಡ್ಡು, ಸಂಪತ್ತು, ಅಷ್ಟ ಐಶ್ವರ್ಯಗಳನ್ನ ಪಡ್ಕೋಬೇಕು ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ ನಾನು ನಿಮ್ಮ ಹತ್ರ ಹೇಳೋದು. ಸೊ ಎಲ್ಲರೂ ಇವತ್ತಿಂದ ಅಡುಗೆ ಮಾಡುವಾಗ ನಿಮಗೇನು ಬೇಕು, ನಿಮ್ಮ ಕುಟುಂಬ ನಿಮ್ಮ ಜೊತೆ ಹೇಗಿರಬೇಕು, ನಿಮ್ಮ ಕುಟುಂಬಸ್ಥರು ಆರೋಗ್ಯವಾಗಿ ಹೇಗಿರಬೇಕು ಅದನ್ನೆಲ್ಲ ಅಡುಗೆ ಮಾಡುವಾಗ ಪ್ರಯತ್ನ ಮಾಡಿ. ಈ ಟಿಪ್ ಎಲ್ಲರೂ ಪ್ರಯತ್ನ ಮಾಡ್ತೀವಿ, ಎಸ್ ಮ್ಯಾಮ್ ವಿ ವಿಲ್ ಫಾಲೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.